ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಊಟಿಯಿಂದ ಮುನ್ನಾರಿಗೆ ಟ್ರಾವೆಲ್ ಮಾಡಾಕತ್ತೀವಿ. ಅರೌಂಡ್ 250 ಕಿಲೋಮೀಟರ್ಸ್ ಐತ್ರಿ. 6 to 7 ಅವರ್ಸ್ ಬೇಕಾಗ್ತೈತೆ ನೋಡ್ರಿ ರೀಚ್ ಆಗಕ್ಕೆ ನಮ್ಗೆ. ಯಾಕಂದ್ರೆ ಊಟಿಯಿಂದ ಮುನ್ನಾರದ ರೋಡ ಫುಲ್ ಘಾಟ್ ಸೆಕ್ಷನ್ ಐತ್ರಿ. ಏನೈತಲ್ರಿ ರೋಡ ಒಮ್ಮೆರೆ ಟ್ರಾವೆಲ್ ಮಾಡ್ಬೇಕು ನೋಡ್ರಿ. ಊಟಿಯಿಂದ ಮುನ್ನಾರ್ ರೋಡ್ ಫುಲ್ ಘಾಟ್ ಸೆಕ್ಷನ್ ಐತಿ. ಫಾಗಿ ಇರ್ತೈತಿ. ಈ ರೋಡ್ ನನಗೆ ಮಾತ್ರ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ. ಘಾಟ್ ಸೆಕ್ಷನ್ ಐತಂದ್ರೆ ಕಾರ್ ಸ್ಲೋ ಆಗಿ ಹೋಗ್ತೈತೆ. ನಮಗೆ 8 ಅವರ್ಸ್ ಮೇಲೆ ತೊಗೊಂಡು ನೋಡ್ರಿ ಮುನ್ನಾರ್ ರೀಚ್ ಆಗಕ್ಕೆ. ನೋಡ್ರಿ ಈ ಥರ ಇರ್ತೈತ್ರಿ ಇದು ರೋಡ್. ನಾವು ಬೆಳಗಿನ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮುನ್ನಾರಿಗೆ ಟ್ರಾವೆಲ್ ಮಾಡಕತ್ತೀವಿ. ಆಮೇಲೆ ನಡು ರೋಡ್ನಾಗ ಈ ಥರ ವಾಟರ್ ಫಾಲ್ಸ್ ಸಿಗ್ತಾವೆ. ಮಳೆಗಾಲದಾಗ ಬಂದ್ರೆ ಅಂತ್ರಿ ಇನ್ನೂ ಮಸ್ತ್ ಇರ್ತೈತ್ರಿ ಇದು ರೋಡ್. ಮುನ್ನಾರಿಗೆ ರೀಚ್ ಆಗಕ್ಕೆ 2 ರೋಡ್ ಒಳಗೆ ಹೋಗ್ಬೋದು. ಕೊಯಮತ್ತೂರು ರೋಡ್ ಒಳಗೆ ಚೂಸ್ ಮಾಡ್ಕೋಬೋದು, ಇಲ್ಲ ಪಾಲೆದಾಮ್ ಅಂತ ಐತಿ ಆ ರೋಡ್ ಆದರೂ ಚೂಸ್ ಮಾಡ್ಕೋಬೋದು. ನಾವು ಆ ಪಾಲೆದಾಮ್ ರೋಡ್ಲೇನೆ ಹೋದ್ವಿ. ಯಾಕಂದ್ರೆ ಸ್ವಲ್ಪ ಫಾಸ್ಟ್ ಹೋಗ್ತೈತಿ ಅಂತ ಗೂಗಲ್ ಒಳಗೆ ತೋರಿಸ್ತಾ. ಅದೇ ರೋಡ್ ಒಳಗೆ ಒಂದು ಸೋನಾ ಅಂತ ರೆಸ್ಟೋರೆಂಟ್ ಇತ್ತು, ಅಲ್ಲೇ ನಾವು ಊಟ ಮಾಡಾಕತ್ತೀವಿ. ವೆಜ್ ನಾನ್ ವೆಜ್ ರೆಸ್ಟೋರೆಂಟ್ ರೀ. ಸಿಕ್ಕಾಪಟ್ಟಿ ಹುಡುಕಿದ್ವಿ, ನಮ್ಗೆ ಇದೇ ಒಂದು ಚಲೋ ಅನಿಸ್ತು. ಸೊ ಇಲ್ಲಿ ಉಣ್ಣಾತೀವಿ. ಫುಡ್ಡೂ ಎವ್ರೇಜ್ ಇತ್ತು, ಅಂತ ಪರಿ ಏನು ಚಲೋ ಅನ್ನಿಸ್ಲಿಲ್ಲ. ಹೊಟ್ಟೆ ಭಾಳ ಹಸ್ತಿತ್ತು, ಅದಕ್ಕೆ ಊಟ ಮಾಡಿ ಸ್ವಲ್ಪ ಐಸ್ ಕ್ರೀಮ್ ಫ್ರೂಟ್ಸ್ ಎಲ್ಲ ತಿಂದ ಮತ್ತು ನಾವು ನೆಕ್ಸ್ಟ್ ಟ್ರಾವೆಲ್ ಮಾಡ್ತೇವೆ. ಇಲ್ಲೇ ಅನ್ನಾಮಲೈ ಮತ್ತು ಅನ್ನಾಮುಡಿ ಅಂತ 2 ಥಿಕ್ ಫಾರೆಸ್ಟ್ ಇದಾವೆ. ಅನ್ನಾಮಲೈ ಟೈಗರ್ ರಿಸರ್ವರ್ ಅಂತಲೂ ಕರೀತಾರೆ. ಅನ್ನಾಮಲೈ ಟೈಗರ್ ರಿಸರ್ವರ್ ಅದು ಬೇರೆ ರೂಟ್ ಆಗ್ತೈತಿ. ನಾವು ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿಯಿಂದ ಅನ್ನಾಮುಡಿ ಫಾರೆಸ್ಟ್ ಒಳಗಿಂದ ನಾವು ಮುನ್ನಾರಿಗೆ ರೀಚ್ ಆದ್ವಿ. ನಮ್ದು ಕಿಲೋಮೀಟರ್ ಸ್ಪೀಡ್ ಅಂತಂದ್ರೆ ಜಾಸ್ತಿ ಸ್ಪೀಡ್ ಹೋಗಕ್ಕೆ ಕೊಡೋದಿಲ್ಲ ರೀ. ಜಸ್ಟ್ 40 to 30 ಕಿಲೋಮೀಟರ್ ಸ್ಪೀಡ್ ಒಳಗೆ ಅಷ್ಟೇ ಕಾರ್ ಡ್ರೈವ್ ಮಾಡ್ಬೇಕಾಗ್ತೈತಿ. ಹೀಗಾಗಿ ಮುನ್ನಾರಿಗೆ ರೀಚ್ ಆಗಕ್ಕೆ ಜಾಸ್ತಿ ಟೈಮ್ ತೊಗೋತೈತ್ರಿ. ಯಾಕಂದ್ರೆ ಈ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ ಏನೈತಲ್ಲ, ಇಲ್ಲೇ ನಮ್ಗೆ ಕಾಡು ಪ್ರಾಣಿಗಳು ನೋಡಕ್ಕೆ ಸಿಗ್ತಾವೆ. ಆಮೇಲೆ ಅಲ್ಲೆಲ್ಲೇ ಈ ಥರ ವಾಟರ್ ಫಾಲ್ಸ್ ನೋಡಕ್ಕೆ ಸಿಗ್ತೈತಿ. ಮಳೆಗಾಲದಾಗ ಈ ರೋಡ್ ಭಾಳ ಮಸ್ತ್ ಇರ್ತೈತ್ರಿ. ನೋಡ್ರಿ ಎಷ್ಟು ಥಿಕ್ ಫಾರೆಸ್ಟ್ ಐತಿ. ನಾವು ಮುನ್ನಾರಿಗೆ ರೀಚ್ ಆಗೋರಾಗ ನೈಟ್ ಆಲ್ಮೋಸ್ಟ್ 8:30 to 9 o'clock ಆಗಿತ್ತು. ಮುನ್ನಾರಾಗ ರೀಚ್ ಆಗೋದ ತಡ ನಮ್ಗೆ ಸಿಕ್ಕಾಪಟ್ಟಿ ಜನ ಕೇಳ್ತಾರೆ ರೂಮ್ಸ್ ಬೇಕೇನ, ಲಾಡ್ಜಿಂಗ್ ಬೇಕನ ಅಥವಾ ಕಾಟೇಜಸ್ ಬೇಕನ ಅಂತಂದು. ಭಾಳ ಮೋಸ ಹೋಗೋ ಚಾನ್ಸಸ್ ಇರ್ತೈತಿ. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕು. ನಮ್ದಂತ್ರಿ ಈ ಕ್ಲಬ್ ಮಹೀಂದ್ರದ್ದು ನಾವು ಆಲ್ಮೋಸ್ಟ್ ಪ್ರೀ ಬುಕ್ಕಿಂಗ್ ಇದ್ದೈತ್ರಿ ರೆಸಾರ್ಟ್. ಸೊ ಇದು ನೋಡ್ರಿ ನಮ್ದು 3 bedroom ಒಂದು ಮನಿನ ನಾವು ಬುಕ್ ಮಾಡ್ಕೊಂಡಿದ್ವಿ. 3 bedroom ಐತ್ರಿ. 2 bedroom ನಮಗೆ ಸಿಗ್ತೈತಿ. 1 ಬೆಡ್ ಮಾತ್ರ ಈ ಥರ ಹಾಲ್ನಾಗ ಸೆಟ್ ಮಾಡಿ ಕೊಟ್ಟಿರ್ತಾರೆ. ಇದಕ್ಕೆ 2-3 ಬಾಲ್ಕನಿನೂ ಬಂದಿದ್ದು. ಇದ್ರೊಳಗೆ ಈ ಬೆಡ್ರೂಮಿಗೆ ಈ ಥರ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕ್ರಿ. ಈ ರೂಮಿನ ಬಾಲ್ಕನಿ ಏನೈತಲ್ರಿ ಇದು ನೈಟ್ ಇದ್ರದ್ದು ವ್ಯೂ ಅಷ್ಟೊಂದು ಕಾಣೋದಿಲ್ಲ ನಿಮ್ಗೆ. ಆದರೆ ಬೆಳಗ್ಗೆ ನೋಡಿದ್ರೆ ಸ್ವರ್ಗ ಇದ್ದಂಗೆ ಐತೆ ನೋಡ್ರಿ. ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ. ನಮ್ಮದು ರೂಮಿನ ಬಾಲ್ಕನಿ ಇಷ್ಟು ಚಲೋ ಇರ್ತೈತೆ ನಾವು ಎಕ್ಸ್ಪೆಕ್ಟ್ ಮಾಡಿರಕ್ಕೆ ನೈಟ್ ಏನೂ ಕಾಣಲಿಲ್ಲ ನಮ್ಗೆ. ಮುನ್ನಾರ್ ಒಳಗೇನು ಕ್ಲಬ್ ಮಹೀಂದ್ರ ರೆಸಾರ್ಟ್ ಐತಲ್ಲ, ಅದು ಪೂರ ಟೀ ಎಸ್ಟೇಟ್ ಒಳಗನೆ ಐತ್ರಿ. ನೀವು ನೋಡ್ಬೋದು ನೋಡ್ರಿ, ಬೆಳಗ್ಗೆ ಎದ್ದ ಕೂಡಲೇ ಎಷ್ಟು ಚಲೋ ವ್ಯೂ ಐತಿ. ಈ ಥರ ಸಣ್ಣದೊಂದು ರೋಡ್ ಕೊಟ್ಟಾರ. ಬಾಲ್ಕನಿ ಓಪನ್ ಮಾಡಿದ ಕೂಡಲೇ ಇದೇ ವ್ಯೂ ಬರ್ತೈತೆ ನೋಡ್ರಿ. ಲೇಕ್ ವ್ಯೂ ಅಂತಲೂ ಹೇಳ್ತಾರೆ ಈ ರೆಸಾರ್ಟಿಗೆ. ಅದರ ಒಂದು ದೂರತ್ತ ಒಂದು ಲೇಕ್ ಕಾಣ್ತೈತಿ ನೋಡ್ರಿ ಇಲ್ಲಿ. ಈ ಥರ ಸಣ್ಣ ಕಾಟೇಜಸ್ ಇದಾವ್ರಿ ಈ ಕ್ಲಬ್ ಮಹೀಂದ್ರ ರೆಸಾರ್ಟ್ ಒಳಗೆ. ಆದರೆ ನೀವೇನೋ ಹೇಳ್ರಿ, ಕ್ಲಬ್ ಮಹೀಂದ್ರ ರೆಸಾರ್ಟ್ ಎಲ್ಲಿ ಹೋದ್ರೂ ಭಾಳ ಅಂದ್ರೆ ಭಾಳ ಒಂದಕ್ಕಿಂತ ಒಂದು ಮಸ್ತ್ ಅದಾವ್ರಿ ಅವ. ಮುನ್ನಾರ ಎಕ್ಸ್ಪ್ಲೋರ್ ಮಾಡೋದ ಒಂದು ದಿನದೊಳಗೆ ಸಾಧ್ಯ ಇಲ್ರಿ. ಮಿನಿಮಮ್ 2 ದಿನ ಆದರೂ ಬೇಕಾಗ್ತೈತಿ. ಇಲ್ಲೇ ಸಿಕ್ಕಾಪಟ್ಟೆ ವ್ಯೂ ಪಾಯಿಂಟ್ಸ್ ಇದಾವೆ. ಲೈಕ್ ಫೋಟೋ ಪಾಯಿಂಟ್, ಮತ್ತುಪಟ್ಟಿ ಡ್ಯಾಮ್, ಸ್ಪೀಡ್ ಬೋಟಿಂಗ್ ಅಂತ ಐತಿ. ಕಣ್ಣಂದೇ ಒಂದು ಟೀ ಫ್ಯಾಕ್ಟ್ರಿ ಐತ್ರಿ, ಇಲ್ಲೇ ಟೀ ರೆಡಿ ಮಾಡ್ತಾರೆ. ಆಮೇಲೆ ಅಟ್ಟುಕಲ್ ವಾಟರ್ ಫಾಲ್ಸ್ ಅಂತ ಐತಿ. ಅನ್ನಮುಡಿ ಪೀಕ್ ಅಂತ ಐತಿ. ದ ಫೇಮಸ್ ಗ್ಯಾಪ್ ರೋಡು ಸಿಗ್ತೈತಿ. ರೋಸ್ ಗಾರ್ಡನ್ ಐತ್ರಿ ಇಲ್ಲೇ. ಗ್ಯಾಪ್ ರೋಡ್ ಅಂತಂದ್ರೆ ನಮ್ದು ಕ್ಲಬ್ ಮಹೀಂದ್ರ ರೆಸಾರ್ಟ್ ಏನಿತ್ತಲ್ಲ, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಒಳಗೆ ನಮಗೆ ಗ್ಯಾಪ್ ರೋಡ್ ಸಿಕ್ತಿತ್ತು. ಇಲ್ಲಿ ಸಿಕ್ಕಾಪಟ್ಟಿ ಗೈಡ್ಸ್ ಸಿಗ್ತಾರೆ ರೀ ವಿತ್ ವೆಹಿಕಲ್ ಮುನ್ನಾರ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ನಮ್ದಂತ್ರಿ ಓನ್ ವೆಹಿಕಲ್ ಇತ್ತಲ್ಲ, ನಮ್ದು ರೆಸಾರ್ಟ್ ಒಳಗೆ ನಮ್ಗೊಬ್ರು ಕರೆಕ್ಟ್ ಗೈಡ್ ಮಾಡಿದ್ರು ರೀ. ಒಂದು ಲಿಸ್ಟ್ ಕೊಟ್ಟರು ರೀ ಅವ್ರು. ಅಂದ್ರೆ ಮುನ್ನಾರನ್ನು ಒಂದು ದಿನದೊಳಗೆ ಇಷ್ಟು ಕಿಲೋಮೀಟರ್ಸ್ ಒಳಗೆ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ಬೇಕಂತ ಒಂದು ಲಿಸ್ಟ್ ಕೊಟ್ಟರು. ಆ ಲಿಸ್ಟ್ ಪ್ರಕಾರ ನಾವು ಫಸ್ಟ್ ಬಂದಿದ್ದ ಗ್ಯಾಪ್ ರೋಡಿಗೆ. ಟೈಮ್ ಆಲ್ಮೋಸ್ಟ್ 10:30 ಮೇಲೆ ಆಗಿತ್ತು ರೀ ಬೆಳಗ್ಗೆ. ಸಿಕ್ಕಾಪಟ್ಟಿ ಶಾರ್ಪ್ ಬಿಸಿಲಿತ್ತು. ನಾವಿನ್ನೂ ಬ್ರೇಕ್ಫಾಸ್ಟು ಮಾಡಿರ್ಕಿಲ್ಲ, ಯಾಕಂದ್ರೆ ಆನ್ ದ ವೇ ನಮಗೆ ಗ್ಯಾಪ್ ರೋಡ್ ಸಿಗ್ತಿತ್ತು. ಅದಕ್ಕೆ ಫಸ್ಟ್ ಇಲ್ಲೇ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಹೋದ್ರಾಯ್ತಂತ ಫಸ್ಟ್ ಇಲ್ಲೇ ಬಂದ್ವಿ ನಾವು. ಈ ಗ್ಯಾಪ್ ರೋಡ್ ಏನೈತಲ್ಲ ಪೂರ ಟೀ ಪ್ಲಾಂಟೇಶನ್ ಒಳಗೆ ಐತ್ರಿ ಇದು. ಈ ಟೀ ಪ್ಲಾಂಟೇಶನ್ ಒಳಗೆ ಚಾರ್ಜಬಲ್ ಎಂಟ್ರಿ ಇರ್ತೈತ್ರಿ. 50 to 60 rupees ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನಾವು ಈವ್ನಿಂಗ್ವರೆಗೂ ಬೇಕಾದಷ್ಟು ಫೋಟೋಸು ತೊಗೋಬೋದು, ವಿಡಿಯೋಗ್ರಫಿನೂ ಎಲ್ಲವೂ ಇರ್ತೈತಿ ಇಲ್ಲಿ. ಹೆಚ್ಚಾಗಿ ಗ್ಯಾಪ್ ರೋಡಿಗೆ ಡ್ರಾಯಿಂಗ್ ವಿಸಿಟ್ ಮಾಡ್ತಾರೆ ನೋಡ್ರಿ. ಸನ್ಸೆಟ್ ಮತ್ತು ಸನ್ರೈಸ್ ನೋಡ್ಲಿಕ್ಕೆ ಬರ್ತಾರೆ. ಅರ್ಲಿ ಮಾರ್ನಿಂಗ್ ಬಂದು ಸನ್ರೈಸದ್ದು ಪೋರ್ಟ್ರೇಟು ಮಾಡ್ತಾರೆ. ಅರ್ಲಿ ಮಾರ್ನಿಂಗ್ ಯಾಕಂದ್ರೆ ಇಲ್ಲಿ ಜಾಸ್ತಿ ಕ್ರೌಡ್ ಇರಲ್ಲ. ಆದರೆ ನಾವು ಹೋಗಿದ್ದ ಟೈಮ್ನಾಗ ಮಾತ್ರ ಸಿಕ್ಕಾಪಟ್ಟಿ ಕ್ರೌಡ್ ಇತ್ತು. ಈ ಟೀ ಪ್ಲಾಂಟೇಶನ್ ಒಳಗೆ ಯಾವ ಆ್ಯಂಗಲ್ಲೇ ಫೋಟೋ ತೊಗೋದ್ರೂ ಮಸ್ತ್ ಬರ್ತಾವ್ರಿ. ನಾವು ಹೆಚ್ಚಾಗಿ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ನೀವು ಚೆಕ್ಔಟ್ ಮಾಡ್ಬೋದು. ಶ್ರೀದೇವಿ ಅಡುಗೆ ಅಂತ ಐತಿ. ನಾನು ಆಲ್ಮೋಸ್ಟ್ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರೊಳಗೆ.
ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಹಸಿದ್ರಿ, ಯಾಕಂದ್ರೆ ಬ್ರೇಕ್ಫಾಸ್ಟ್ ಮಾಡಿರ್ಕಿಲ್ಲಲ್ಲ. ಸೊ ಪೈನಾಪಲ್ ಹಣ್ಣು ತಿಂದು ನಾವು ನೆಕ್ಸ್ಟ್ ಮತ್ತೆ ಟ್ರಾವೆಲ್ ಮಾಡಕತ್ತೀವಿ. ಈಗ ಸೀದಾ ಏನಂತಂದ್ರೆ ನಾವು ಮುನ್ನಾರ್ ಸಿಟಿಗೆ ಹೋಗ್ತೀವಿ. ಮುನ್ನಾರ್ ಸಿಟಿ ಒಳಗೆ ಅಲ್ಲೊಂದು ರೆಸ್ಟೋರೆಂಟ್ ನೋಡ್ಕೊಂಡು ಬಂದಿದ್ವಿ, ನೈಟ್ ಪ್ಯೂರ್ ವೆಜ್ ಇತ್ತು. ಅಲ್ಲೇ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಆಮೇಲೆ ನಾವು ನೈಟ್ ಇದೇ ರೋಡೊಳಗೆ ಬಂದೇವಿ ಅಂತ ನಮಗೆ ಈಗ ಗೊತ್ತಾದ್ರಿ. ಯಾಕಂದ್ರೆ ನೈಟ್ ಇದೇನು ಕಾಣಿಸಲ್ಲ, ಅಷ್ಟು ಸರಿ ಕಾಣಿಸಲ್ಲ. ಯೂಶ್ವಲಿ ಕತ್ಲಿರ್ತೈತಲ್ಲ, ಟೀ ಎಸ್ಟೇಟ್ ಐತೆ ಅಂತಲೂ ಅನಿಸ್ಲಿಲ್ಲ ನಮ್ಗೆ. ಸೊ ನಾವು ಈ ರೆಸ್ಟೋರೆಂಟಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ಕೊಳ್ಳೋರಾಗ ಬ್ರೇಕ್ಫಾಸ್ಟ್ ಎಲ್ಲ ಕ್ಲೋಸ್ ಆಗಿತ್ತು ರೀ. ಆಲ್ಮೋಸ್ಟ್ ಟೈಮ್ 12:30 1 o'clock ಆಗಿತ್ತು. ಆ ಟೈಮಿಗೆ ಯಾರೂ ಬ್ರೇಕ್ಫಾಸ್ಟ್ ಕೊಡೋಲ್ಲ. ದೋಸೆ ಒಂದು ಇತ್ತು ರೀ ಇಲ್ಲೇ. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದ್ರೆ ಒಂದು ಮೀಲ್ಸ್ ತೊಗೊಂಡ್ವಿ, ಸೌತ್ ಇಂಡಿಯನ್ ಮೀಲ್ಸ್. ನಾನು ಹತ್ರ ರೈಸ್ ತೊಗೊಂಡೆ. ರೈಸ್ ಜೊತೆ ಈ ಥರ ಎಲ್ಲ ಪಲ್ಯ, ಆಮೇಲೆ ಫ್ರೈ ಮಾಡಿದ್ದ ಪಾಪಡ್ ಸಿಗ್ತೈತಿ. ನನ್ನ ಫ್ರೆಂಡ್ಸ್ ಒಂದಿಬ್ಬರು ದೋಸಾನು ತೊಗೊಂಡ್ರಿ ರೀ. ದೋಸೆ ಮಾತ್ರ ಭಾಳ ಕ್ರಿಸ್ಪಿ ಇತ್ತು. ನೀವು ಮುನ್ನಾರ್ ಒಳಗೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸರ್ಚ್ ಮಾಡಾಕತ್ತೀರಿ ಅಂತಂದ್ರೆ ಈ ಶರವಣ ಭವನ ಅಂತ ಒಂದು ಐತಿ. ನಾನು ಅಂತೂ ಅದನ್ನು ಸಜೆಸ್ಟ್ ಮಾಡ್ತೀನಿ. ಪ್ಯೂರ್ ವೆಜ್ ಐತಿ, ಬ್ರೇಕ್ಫಾಸ್ಟು ಸಿಗ್ತೈತಿ ರೀ, ಲಂಚ್ ಅಥವಾ ಡಿನ್ನರ್ ಯಾವುದಕ್ಕೂ ನೀವು ಚೂಸ್ ಮಾಡ್ಕೋಬೋದು. ನಾವು 2 ದಿನ ಮುನ್ನಾರ್ ಒಳಗಿದ್ರೆ 2 ದಿನವೂ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೀವ್ರಿ ನಾವು. ದೋಸೆ ಇರ್ತೈತಿ, ಸೌತ್ ಇಂಡಿಯನ್ ಮೀಲ್ಸ್ ಇರ್ತೈತಿ, ನಾರ್ತ್ ಇಂಡಿಯನ್ನೂ ಸಿಗ್ತೈತಿ. ನನಗೆ ಮಾತ್ರ ಈ ರೈಸ್ ಸಾಂಬಾರು ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತು. ಯಾಕಂದ್ರೆ ಹೊಟ್ಟೆ ಭಾಳ ಹಸ್ತಿತ್ತಲ್ಲ, ರುಚಿ ಅನ್ನಿಸ್ತೈತಿ. ನಾವಿಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ರೋಸ್ ಗಾರ್ಡನಿಗೆ ಬಂದ್ವಿ ರೀ. ಇಲ್ಲೂ ಎಂಟ್ರಿ ಚಾರ್ಜ್ ಇರ್ತೈತಿ. ಮುನ್ನಾರ್ ಒಳಗೆ ರೋಸ್ ಗಾರ್ಡನಿಗೂ ಹೋಗ್ಬೋದು ನೋಡಿರಿ. ನಾವು ಪೇ ಮಾಡಿ ಹೋಗಿದ್ದಕ್ಕೂ ವರ್ತ್ ಐತಿ. ಯಾಕಂದ್ರೆ ಅಷ್ಟು ವೆರೈಟೀಸ್ ಆಫ್ ರೋಸ್ ಪ್ಲಾಂಟ್ಸ್ ಅದಾವ್ರಿ ಇಲ್ಲೇ. ನಾವು ಎಕ್ಸ್ಪೆಕ್ಟು ಮಾಡಿರೋಲ್ಲ, ರೋಸ್ ಒಳಗೆ ಇಷ್ಟೊಂದು ಆಪ್ಷನ್ಸ್ ಸಿಗ್ತಾವಂತ ನಾವು ಎಕ್ಸ್ಪೆಕ್ಟು ಮಾಡಿರಲ್ಲ. ಅಷ್ಟೊಂದು ಇರ್ತಾವೆ. ರೋಸ್ ಅಷ್ಟೇ ಅಲ್ದ ಮತ್ತು ಬೇರೆ ಬೇರೆ ವೆರೈಟೀಸ್ ಫ್ಲವರ್ ಪ್ಲಾಂಟ್ಸೂ ಇದ್ದು ರೀ ಇಲ್ಲೇ. ನನಗಂತೂ ಯಾವುದು ಹೆಸರು ಗೊತ್ತಿಲ್ಲ ಅಷ್ಟೊಂದು. ನಾನು ನೋಡಿದ್ದು 1-2-3 ಪ್ಲಾಂಟ್ಸನ್ನು ನಾವು ರೆಕಗ್ನೈಸ್ ಮಾಡ್ಬೋದು. ಆದರೆ ಇಲ್ಲಿ ಪೂರ ಬರೀ ಫ್ಲವರದ್ದು ಐತಿ. ಆದರೆ ಹೆಚ್ಚಾಗಿ ರೋಸ್ ಪ್ಲಾಂಟ್ಸ್ ಇರ್ತಾವೆ. ಆಮೇಲೆ ನಾವು ಏನು ಕಲರ್ ನೋಡಿರ್ತೇವಲ್ಲ, ಅದಕ್ಕಿಂತ 5-6 ಪಟ್ಟು ಹೆಚ್ಚಿಗೆ ಕಲರ್ ಆಪ್ಷನ್ಸ್ ಈ ರೋಸ್ ಗಾರ್ಡನ್ ಒಳಗೆ ಸಿಗ್ತಾವೆ ರೀ. ಇಲ್ಲಿ ಬೇಕಾದ್ರೆ ನಾವು ಪ್ಲ್ಯಾಂಟ್ಸನ್ನು ಪರ್ಚೇಸ್ ಮಾಡ್ಬೋದು. ಯಾವುದಾದ್ರೂ ಸೀಡ್ಸ್ ಬೇಕಂದ್ರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಈ ಥರ ಫ್ಲವರ್ಸ್ ನಮ್ಮ ಸೈಡ್ ಅಂತೂ ಸಿಗಲ್ಲ. ಈ ಫ್ಲವರ್ ನೋಡ್ರಿ, ನೀವು ನೋಡಿರ್ಬೋದು, ಸಣ್ಣ ಸೈಜ್ ಒಳಗೆ ನೋಡಿರ್ತೀರಿ. ಆದರೆ ನೋಡಿರಿ ಈ ಫ್ಲವರ್ ಸೈಜ್ ಎಷ್ಟು ದೊಡ್ಡದೈತಿ. ಎಲ್ಲಿ ನೋಡಿದ್ರು ಈ ಥರ ರೋಸದ ಪ್ಲ್ಯಾಂಟ ಸಿಗ್ತಾವೆ ನಿಮ್ಗೆ ಈ ರೋಸ್ ಗಾರ್ಡನ್ ಒಳಗೆ. ಈ ರೋಸ್ ಗಾರ್ಡನಿಂದ ಸೀದಾ ನಾವು ರಿಪಲ್ ಟೀ ಫ್ಯಾಕ್ಟ್ರಿಗೆ ಹೊಂಟಿದ್ವಿ. ಅಲ್ಲೇ ಟೀ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗ್ತೈತೆ ಅಂತ ನೋಡ್ಬೋದು. ಮುನ್ನಾರ್ ಒಳಗೆ ಭಾಳಷ್ಟು ಟೀ ಫ್ಯಾಕ್ಟ್ರಿ ಇದಾವೆ ರೀ. ಟಾಟಾ ಟೀ ಇರ್ಬೋದು, ಕಣ್ಣನ್ ದೇವನ್ ಹಿಲ್ಸ್ ಇರ್ಬೋದು. ಸೊ ನಮ್ಗೆ ಆನ್ ದ ವೇ ಆಗ್ತೈತೆ ಅಂತ ನಾವು ರಿಪಲ್ ಟೀ ಫ್ಯಾಕ್ಟ್ರಿಗೆ ಹೊಂಟಿದ್ವಿ. ಆಮೇಲೆ ಇಲ್ಲೇ ನಮ್ಗೊಂದು ಸ್ವಲ್ಪ ಟೀನು ಟೇಸ್ಟ್ ಮಾಡೋಕೆ ಕೊಡ್ತಾರೆ. ಭಾಳಷ್ಟು ಫ್ಲೇವರ್ಸ್ ಇರ್ತಾವೆ, ಚಾರ್ಜಬಲ್ ಇರ್ತೈತಿ. ಏಲಕ್ಕಿ ಫ್ಲೇವರ್ ಇರ್ತೈತಿ ರೀ, ಶುಂಠಿದು ಇರ್ತೈತಿ, ಇನ್ನೂ ಭಾಳ ಇರ್ತಾವೆ. ಬಟ್ ನಾನು ಏಲಕ್ಕಿ ತೊಗೊಂಡಿದ್ದೆ, ಟೇಸ್ಟ್ ಮಸ್ತ್ ಅನ್ನಿಸ್ತು ರೀ ಟೀದು. ಮುನ್ನಾರ್ ಪೂರ ಟೀ ಪ್ಲಾಂಟೇಶನ್ ಐತಲ್ಲ, ಇಲ್ಲಿ ಭಾಳಷ್ಟು ಟೀ ಫ್ಯಾಕ್ಟ್ರೀಸ್ ನೀವು ನೋಡ್ಬೋದು. ಸೊ ನಾವು ಟೀ ಫ್ಯಾಕ್ಟ್ರಿಯಿಂದ ಸೀದಾ ಇಲ್ಲೇ ಎಲಿಫೆಂಟ್ ಸಫಾರಿಗೆ ಬಂದ್ವಿ. ಇಲ್ಲಿ ಭಾಳಷ್ಟು ಕ್ಯೂ ಇತ್ತು ರೀ. ನಮ್ಗೆ ಟೈಮು ಇರಲಿಲ್ಲ, ಮತ್ತು ನೆಕ್ಸ್ಟ್ ಹೋಗಬೇಕಾಗಿತ್ತು. ಅದಕ್ಕೆ ನಾವಿಲ್ಲಿ ಎಲಿಫೆಂಟ್ ಸಫಾರಿ ಮಾಡಲಿಲ್ಲ. ಎಲಿಫೆಂಟ್ ಸಫಾರಿ ಮತ್ತು ನಿಮಗೆ ಬೇರೆ ವ್ಲಾಗ್ ಒಳಗೆ ತೋರಿಸ್ತೇನೆ, ಅದು ಇನ್ನೂ ಚೆಂದಾಗಿತ್ತು. ಈ ಎಲಿಫೆಂಟ್ಸಿಗೆಲ್ಲನೂ ನಾವು ಪೈನಾಪಲ್ ಕೊಡ್ಬೋದು. ಅಲ್ಲಿ ಪೇ ಮಾಡಿ ಪೈನಾಪಲ್ ತೊಗೊಂಡು ಅದನ್ನು ಕೊಡ್ಬೋದು. ಒಂದಿಷ್ಟು ಪೈನಾಪಲ್ನ ಎಲಿಫೆಂಟ್ಸಿಗೆ ಕೊಟ್ಟು ನಾವು ನೆಕ್ಸ್ಟ್ ಮತ್ತು ಬೇರೆ ಕಡೆ ಬಂದ್ವಿ. ಇದು ಮಟ್ಟುಪೆಟ್ಟಿ ಡ್ಯಾಮ್ ಸ್ಪೀಡ್ ಬೋಟಿಂಗ್ ಅಂತ. ಇಲ್ಲಿ ಬೋಟಿಂಗ್ ಅಷ್ಟೇ ಅಲ್ಲ, ಅದರ್ ಆ್ಯಕ್ಟಿವಿಟೀಸು ಮಾಡ್ಬೋದು. ಸೈಕ್ಲಿಂಗ್, ಜಿಪ್ ಲೈನ್ ಇತ್ತು. ನಾವು ಅವನ್ನೆಲ್ಲ ತಗೊಳ್ಳಿಲ್ಲ, ಯಾಕಂದ್ರೆ ಇವೆಲ್ಲ ಆ್ಯಕ್ಟಿವಿಟೀಸ್ ನಾವು ಬೇರೆ ಕಡೆ ಮಾಡೋರಿದ್ವಿ. ನಮಗೆ ಸ್ಪೀಡ್ ಬೋಟಿಂಗ್ ಒಂದೇ ಬೇಕಾಗಿತ್ತು. ಹೀಗಾಗಿ ಬೋಟಿಂಗ್ ಸೆಕ್ಷನಿಗೆ ಹೊಂಟೇವ್ರಿ ನಾವು. ಪರ್ ಹೆಡ್ 400 rupees and 500 rupees ಆಯ್ತು ರೀ ನಮ್ಗೆ. ಇಲ್ಲೇ 5 ಮೆಂಬರದ್ದು ಒಂದು ಬೋಟ್ ಇರ್ತೈತಿ, 7 ಮೆಂಬರದ್ದು ಒಂದು ಬೋಟ್ ಇರ್ತೈತಿ. ನಾವು ಯಾವುದಾದ್ರೂ ಬೋಟ್ ತೊಗೋಬೋದು. ನೀವು 4 ಮೆಂಬರ್ ಇದ್ರೂ 5 ಮೆಂಬರ್ ಬೋಟ್ ತೊಗೋಬೇಕಾಗ್ತೈತಿ. ಹೀಗಾಗಿ ನಾವು 6 ಮೆಂಬರ್ಸ್ ಇದ್ವಲ್ಲ, 7 ಮೆಂಬರ್ಸದ್ದು ಒಂದು ಬೋಟ್ ತೊಗೊಂಡ್ವಿ. ನಮಗೆ ಟೋಟಲ್ ಆಗಿ 1500 ಕೊಟ್ವಿ ರೀ ನಾವು.
ಸೊ ಈಗ ಬೋಟಿಂಗಿಗೆ ಭಾಳ ಅಂದ್ರೆ ಭಾಳ ವೇಟಿಂಗ್ ಇತ್ತು. ಇಲ್ಲೇ ಸ್ವಲ್ಪ 1.5 ಅವರ್ನ ವೇಟ್ ಮಾಡಿ ನಾವು ಸ್ಪೀಡ್ ಬೋಟಿಂಗನ್ನ ಎಂಜಾಯ್ ಮಾಡಿದ್ವಿ. ಆದ್ರೆ ವರ್ತ್ ಐತ್ರಿ. ನಾವು 400 ಕೊಡಲಿ 500 ಕೊಡಲಿ ಸ್ಪೀಡ್ ಬೋಟಿಂಗಿಗೆ ಮಾತ್ರ ವರ್ತ್ ಐತಿ. ಫುಲ್ ಸ್ಪೀಡಾಗಿ ಬೋಟಿಂಗ್ ಓಡಿಸ್ತಾರೆ. ಲೈಫ್ ಜಾಕೆಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಆ ಕಡೆ ಈ ಕಡೆ ಪೂರ ಥಿಕ್ ಫಾರೆಸ್ಟ್ ಇರ್ತೈತ್ರಿ. ಬೋಟಿಂಗ್ ನಮ್ಗೆ ಒಂದು ರೌಂಡ್ ಪೂರ ಫಾರೆಸ್ಟನ್ನ ರೌಂಡ್ ಮಾಡಿ ಕರ್ಕೊಂಡು ಬರ್ತಾರೆ. ಆದರೆ ಸಿಕ್ಕಾಪಟ್ಟಿ ಸ್ಪೀಡ್ ಹೋಗ್ತಾರೆ, ಹೆದರಿಕೆ ಬರ್ತೈತೆ ಒಂಚೂರು. ನಾವಂತೂ ಈ ಬೋಟಿಂಗನ್ನು ಎಂಜಾಯ್ ಮಾಡಿದ್ವಿ ನೋಡ್ರಿ. ಸೊ ಇಲ್ಲಿ ಸ್ಪೀಡ್ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಟ್ಟುಕಾಡು ವಾಟರ್ಫಾಲ್ಸಿಗೆ ಹೊಂಟೀವಿ. ಜಾಸ್ತಿ ನೀರೇನು ಇರಲಿಲ್ಲ, ಆದರೆ ಮಳೆಗಾಲ ಟೈಮ್ನಾಗ ಬರ್ಬೇಕ್ರಿ. ಇಲ್ಲೇ ಪೂರ ಎಲ್ಲ ಟೀ ಪ್ಲಾಂಟೇಶನ್ ಇರ್ತೈತಿ, ಸುತ್ತಲೂ ಟೀ ಪ್ಲಾಂಟೇಶನ್ ಇರ್ತೈತಿ, ನಡಕೊಂದು ವಾಟರ್ಫಾಲ್ ಇರ್ತೈತಿ. ನೀವು ಇಮ್ಯಾಜಿನ್ ಮಾಡ್ಕೋಬೋದು ಹೆಂಗಿರ್ತೈತೆ ಅಂತ. ಮಳೆಗಾಲ ಟೈಮ್ನಾಗ ಇಲ್ಲಿ ವೆದರು ಭಾರಿ ಕೂಲ್ ಇರ್ತೈತಿ, ಆದರೆ ಜಿಟಿ ಜಿಟಿ ಮಳೆ ಇರ್ತೈತೆ ಅನ್ನೋದು ಒಂದ ನೋಡ್ರಿ. ಇದು ಬ್ಲ್ಯಾಂಕೆಟ್ ಹೋಟೆಲ್ ಆ್ಯಂಡ್ ಸ್ಪಾ ಅನ್ನೋ ಒಂದು ರೆಸಾರ್ಟ್ ಇದೆ. ಈ ರೆಸಾರ್ಟ್ಲೇ ವಾಟರ್ಫಾಲ್ ವ್ಯೂ ನೋಡ್ಬೋದು. ನಾವು ಅಟ್ಟುಕಾಡು ವಾಟರ್ಫಾಲ್ಸ್ ಹೋಗುವಾಗ ಆನ್ ದ ವೇ ಈ ರೆಸಾರ್ಟ್ ಸಿಗ್ತೈತೆ ನೋಡ್ರಿ. ಸೊ ಈ ಅಟ್ಟುಕಾಡು ವಾಟರ್ಫಾಲ್ಸ್ ನೋಡ್ಕೊಂಡು ನಾವು ಸೀದಾ ಮುನ್ನಾರ್ ಸಿಟಿಗೆ ಬಂದ್ವಿ ರೀ. ಮುನ್ನಾರ್ ಒಳಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ರೆ ಅಂತ ಅಂದ್ಕೊಂಡ್ವಿ. ಅದು ಅಂಥಪ್ಪ ಏನಿಲ್ಲ ಅಲ್ಲೇ. ಬನಾನಾ ಚಿಪ್ಸ್, ಒಂದು ಸ್ವಲ್ಪ ಸ್ಟ್ರೀಟ್ ಫುಡ್ಸ್, ಕುಕ್ಕೀಸ್ ಆಗಲಿ, ಡಾರ್ಕ್ ಚಾಕ್ಲೇಟ್ಸ್ ಬಿಟ್ಟರೆ ಬೇರೆ ಏನೂ ಇದ್ರಕ್ಕಿಲ್ಲಲ್ಲ. ಹೀಗಾಗಿ ನಾವೇನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಇದು ಟೂರಿಸ್ಟ್ ಪ್ಲೇಸ್ ಆಗ್ತಿತ್ತಲ್ಲ, ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ 4-5 ಪಟ್ಟು ರೇಟ್ ಜಾಸ್ತಿನೇ ಇತ್ತು. ಒಂದಿಷ್ಟು ಬನಾನಾ ಚಿಪ್ಸ್ ತೊಗೊಂಡ್ವಿ ರೀ, ಟ್ರಾವೆಲಿಂಗ್ ಒಳಗೆ ತಿನ್ನಕ್ಕೆ ಬೇಕಾಗ್ತೈತಿ ಅಂತ. ಇಲ್ಲಿ ಬನಾನಾ ಚಿಪ್ಸ್ ಪ್ಯೂರ್ ಕೋಕೋನಟ್ ಆಯಿಲ್ ಒಳಗೆ ಫ್ರೈ ಮಾಡಿ ಕೊಡ್ತಾರೆ, ನಮ್ಮ ಮುಂದೆ ಫ್ರೈ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಬನಾನಾ ಚಿಪ್ಸ್ ತೊಗೊಂಡು ನಾವು ಸೀದಾ ರೂಮ್ಗೆ ಹೋಗ್ತೀವಿ, ಊಟ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ. ಮತ್ತು ಇನ್ನೂ ಒಂದಿನ ನಾವು ಮುನ್ನಾರ್ ಒಳಗೆ ಸ್ಟೇ ಮಾಡ್ತೀವಿ ರೀ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಈ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ವರೆಗೂ ವೆಯ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.